ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಹೋಮ್ ಮೇಡ್ ವೈನ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ 3.5 kgಗೆ ಹೇಗೆ ಮಾಡೋದು ಅಂತ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಬಟ್ ನಾನು ನಿಮಗಿಲ್ಲಿ 1 kgಗೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. 1 kg ದ್ರಾಕ್ಷಿಗೆ 1 kg ಸಕ್ಕರೆ ಮತ್ತು 1 ಲೀಟರ್ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಆ ನೀರು ಕುದಿಸಿ ಆರಿಸಿರೋ ನೀರು ಅಂದರೆ ಬೆಚ್ಚಗಿರೋ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟು ದ್ರಾಕ್ಷಿನೆಲ್ಲ ಕ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಮತ್ತು ಇಲ್ಲಿ ನಾವು ಪಿಂಗಾಣಿ ಅಥವಾ ಗ್ಲಾಸ್ದು ಇದನ್ನು ಯೂಸ್ ಮಾಡಬೇಕು. ಸ್ಟೀಲ್ದ್ರಲ್ಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ತುಕ್ಕಿಡಿಯುತ್ತೆ. ಬಿಕಾಸ್ ಇದನ್ನು ನಾವು 30 days ಸ್ಟೋರ್ ಮಾಡ್ತೀವಲ್ವ, ಸೊ ಬೆಟರ್ ಗ್ಲಾಸ್ದನ್ನ ಕಂಟೈನರ್ ಯೂಸ್ ಮಾಡಿ. ಫಸ್ಟು ದ್ರಾಕ್ಷಿ ಹಾಕ್ಕೊಳ್ಳಿ, ಅದಾದಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ವಾಮ್ ವಾಟರ್ ಹಾಕ್ಕೊಳ್ಳಿ. ಅದ್ರ ಜೊತೆ ಚಕ್ಕೆ, ಲವಂಗ, ಶುಂಠಿ ಜಜ್ಜಿ ಹಾಕ್ಕೊಳ್ಳಿ. ಏಲಕ್ಕಿ, ಒಣಮೆಣಸಿನಕಾಯಿ, ಈಸ್ಟು, ಸ್ವಲ್ಪ ಗೋಧಿ ನುಚ್ಚು, ಅಕ್ಕಿ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮತ್ತೆ ದ್ರಾಕ್ಷಿ ಸಕ್ಕರೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ತಿರುಗಿಸ್ತಾ ಇರಬೇಕು. ತಿರುಗ್ಸೋಕ್ಕೆ ವುಡನ್ ಸ್ಪ್ಯಾಚುಲಾನೇ ತೊಗೊಳ್ಳಿ, ಬೇರೆ ತೊಗೋಬೇಡಿ. ನಾನು ಇಲ್ಲಿ ತೋರಿಸಿರೋ ಥರ ನೀವು ಮಾಡ್ಕೊಳ್ಳಿ. ಸೊ ಇದನ್ನು 30 days to 35 days ನೀವು ಒಂದಿನ ಬಿಟ್ಟು ಒಂದಿನ ತಿರುಗಿಸ್ಬೇಕು. ಆಮೇಲೆ ಸೋಸ್ಕೊಬೇಕು. ಸೋಸ್ಕೊಂಡು ಆದಮೇಲೂ ಒಂದು 20 days ಇಟ್ಟರೆ ಒಳ್ಳೆ ಕಲರ್ ಬರುತ್ತೆ. ಸೋಸಂತ ಆದಮೇಲೂ. ಇದಾದಮೇಲೆ ನನ್ನ ಹಸ್ಬೆಂಡ್ ವಿಕ್ರಮ್ ಗೌಡ ಅವರು ಟೇಸ್ಟ್ ಮಾಡಿ ಹೇಳಿದ್ರು ಸೂಪರಾಗಿತ್ತು ಅಂತ ಹೇಳಿದ್ರು ಹೋಮ್ ಮೇಡ್ ವೈನ್. ನೀವು ಒಂದ್ಸಲ ಟ್ರೈ ಮಾಡಿ.